ವೃದ್ಧಾಶ್ರಮ. ನಮ್ಮಣ್ಣ ರಾಮಚಂದ್ರ. ಅವನಿಗಿಂತ 10 ವರ್ಷ ಕಿರಿಯನಾದ ನಾನು, ಅಂದರೆ ಲಕ್ಷ್ಮಣ. ಇಬ್ಬರೇ ಮಕ್ಕಳು ನನ್ನಪ್ಪನಿಗೆ. ನನ್ನ ಹೆತ್ತು ನನ್ನಮ್ಮ ಕುಮಟಾದ ಸಣ್ಣ ಮನೆಯಲ್ಲಿ ತೀರಿಕೊಂಡಾಗ ಅಪ್ಪ ಹೆದರಿದ್ದರು. ಆದರೆ 10 ವರ್ಷದ ಅಣ್ಣನನ್ನು ಹಸುಗೂಸು ನನ್ನನ್ನು ನೋಡಿ ಧೈರ್ಯ ತಂದುಕೊಂಡು ಎಲ್ಲವನ್ನೂ ಸಹಿಸಿದ್ದರಂತೆ. ಅವರಿವರ ಸಹಾಯ ಪಡೆದು ಒಂದು ತಪಸ್ಸಿನಂತೆ ಅಣ್ಣನನ್ನು ನನ್ನನ್ನು ಬೆಳೆಸಿದ್ದರು. ಅಣ್ಣ ರಾಮಚಂದ್ರ ಅಮ್ಮ ಸಾಯುವಾಗ 10 ವರ್ಷದ ಹುಡುಗನಾಗಿದ್ದ. ತಿಳುವಳಿಕೆ ಇತ್ತು. ಅಮ್ಮನ ಜೊತೆ ನನ್ನ ಸಾಕಲು ಆತನೂ ಸಹಕರಿಸಿದ್ದ. ಹೇಗೋ ನಾನು ಬದುಕುಳಿದಿದ್ದೆ. ಅಣ್ಣ ರಾಮಚಂದ್ರ ಕುಮಟಾದಲ್ಲೇ ವಿದ್ಯಾಭ್ಯಾಸ ಮುಗಿಸಿ ಬ್ಯಾಂಕ್ ಕೆಲಸಕ್ಕೆ ಸೇರಿ ಬೆಂಗಳೂರಿನಲ್ಲಿ ಮನೆ ಮಾಡಿದ್ದ. ಹೆಂಡತಿ ಸತ್ತಾಗಲೂ ಯಾರ ಮನೆಗೂ ಹೋಗದ ತಾನು ಈಗ ಈ ಮನೆ ಬಿಡುವುದಿಲ್ಲ ಎಂದು ಕುಮಟಾದ ಪುಟ್ಟ ಸ್ವಂತ ಮನೆಗೆ ಅಂಟಿಕೊಂಡಿದ್ದ ಅಪ್ಪ. ನಾನು ಇಂಜಿನಿಯರಿಂಗ್ ಕಾಲೇಜಿಗೆಂದು ಮೈಸೂರು ಸೇರಿದ ಮೇಲೆ ಅಪ್ಪ ಒಬ್ಬನೇ ಆ ಮನೆಯಲ್ಲಿ ವಾಸಿಸುತ್ತಿದ್ದ. ಅಪ್ಪ ಕನ್ನಡ ಶಾಲೆಯ ಮಾಸ್ತರನಾಗಿದ್ದ. ಅಮ್ಮ ಸಾಯುವಾಗ ಅವನಿಗೆ 36 ವರ್ಷ ಅಷ್ಟೆ. ನಾನು ಇಂಜಿನಿಯರ್ ಆಗಿ ನನಗೂ ಬೆಂಗಳೂರಿನಲ್ಲಿ ಒಳ್ಳೆ ಕೆಲಸ ಸಿಕ್ಕಿದ ಮೇಲೆ ನಾನು ಅಣ್ಣ ಇಬ್ಬರೂ ಕರೆದರೂ ಆತ ಕುಮಟಾ ಬಿಟ್ಟಿರಲಿಲ್ಲ. ಅಣ್ಣ ನಾನು ದುಡ್ಡು ಕಳಿಸಿದರೆ ಅದನ್ನೆಲ್ಲ ನಮ್ಮ ಹೆಸರಿಗೆ ಬ್ಯಾಂಕಿನಲ್ಲಿ ಇಟ್ಟಿದ್ದ. ನನ್ನ ಪೆನ್ಷನ್ ಹಣ ನನಗೆ ಸಾಕು ಎನ್ನುತ್ತಿದ್ದ. ಅವನ ಸರಳ ಬದುಕಿಗೆ ಅದು ಸಾಕು ಆಗಿತ್ತು. ಬ್ಯಾಂಕ್ ಅಧಿಕಾರಿಯಾಗಿದ್ದ ಅಣ್ಣನಿಗೆ ಒಳ್ಳೆ ಸಿರಿವಂತರು ಬೆಂಗಳೂರಿನಲ್ಲೇ ನೆಲೆಸಿದ ನಮ್ಮ ಕುಮಟಾದವರೇ ಹೆಣ್ಣು ಕೊಟ್ಟರು. ಅಪ್ಪ ಮದುವೆಗೆ ಬಂದವನು 2 ದಿನಕ್ಕೆ ಹಿಂತಿರುಗಿದ್ದ. ಅಣ್ಣನ ಹೆಂಡತಿ ಶಾಂತಿ ಒಳ್ಳೆಯವಳೆ ಹಾಗೆ ಕಾಣಿಸಿದ್ದಳು. ಆದರೂ ನಾನು ಅವನ ಮದುವೆಯಾದದ್ದೇ ನನ್ನ ಗೆಳೆಯನ ರೂಮಿಗೆ ಸ್ಥಳಾಂತರವಾದೆ. ಅಣ್ಣ ಒಂದು ಕ್ಷಣ ಬೇಸರ ತೋರಿಸಿದರೂ ಸರಿ ಎಂದು ಒಪ್ಪಿಕೊಂಡಿದ್ದ. ಬಹುಬೇಗ ನನಗೆ ಅಮೇರಿಕಕ್ಕೆ ಹೋಗುವ ಅವಕಾಶ ಬಂತು. ಆಗ ಅಣ್ಣ ಅತ್ತಿಗೆ ಅವರ ಮಗ ವಿಕಾಸ ಒಮ್ಮೆ ಕುಮಟಕ್ಕೆ ಹೋಗಿದ್ದೆವು. ಅಪ್ಪ ಗಟ್ಟಿಯಾಗೇ ಇದ್ದ. ತಾನೇ ಅಡುಗೆ ಮಾಡಿ ಬಡಿಸಿದ. ಅಣ್ಣನಿಗೂ ಹೇಗೋ ಅಡುಗೆ ಬರುತ್ತಿತ್ತು. ಅವನು ಸಹಾಯ ಮಾಡಿದ. ಅತ್ತಿಗೆಗೆ ವಿಕಾಸನಿಗೆ ಈ ಪುಟ್ಟ ಗೂಡಿನಲ್ಲಿ ಓಡಾಡುವುದೇ ದೊಡ್ಡ ಸಮಸ್ಯೆಯಾಗಿತ್ತು. ಅಮೇರಿಕಕ್ಕೆ ಹೋಗಿ 1 ವರ್ಷದ ಮೇಲೆ ಊರಿಗೆ ಬಂದಾಗ ಅಣ್ಣ ನೋಡಿಟ್ಟ ಹುಡುಗಿ ಉಮಾಳನ್ನು ಮದುವೆಯಾದೆ. ಅಪ್ಪ ಮದುವೆಗೆ ಉಡುಪಿಗೆ 1 ದಿನ ಬಂದಿದ್ದ. ನಾನು ಉಮಾ ಅಮೇರಿಕಕ್ಕೆ ಹೊರಟಾಗ ಅಲ್ಲಿ ಏನಿದೆ ಅಂತ ಹೋಗ್ತಾರೋ ಅಂತೇನೇನೋ ಗೊಣಗಿದ್ದ. ನಾನು ಅಮೇರಿಕಾದಲ್ಲಿ ಇಂಜಿನಿಯರ್ ಅಂತಾನೆ ಸುಕೋಮಲೆ ಉಮಾ ನನ್ನ ಕೈ ಹಿಡಿದದ್ದು ಅಂತ ಅಪ್ಪನಿಗೆ ಗೊತ್ತಿರಲಿಲ್ಲ. ವರ್ಷಗಳು ಬಹುಬೇಗ ಉರುಳಿದವು. 1-2 ವರ್ಷಕ್ಕೊಮ್ಮೆ ಭಾರತಕ್ಕೆ ಬಂದಾಗಲೆಲ್ಲ ಕುಮಟಾಕ್ಕೆ ಹೋಗುತ್ತಿದ್ದೆ. ಅಣ್ಣನು ಆಗಾಗ ಬಂದು ಅಪ್ಪನೊಡನೆ ಇದ್ದು ಹೋಗುತ್ತಿದ್ದನಂತೆ. ಅತ್ತಿಗೆ ಶಾಂತಿ ಅಥವಾ ನನ್ನ ಮಡದಿ ಉಮಾ ಕುಮಟಾಕ್ಕೆ ಬಂದದ್ದು ಅಪರೂಪವೇ. ಅವರು ಬಂದರೆ ಅಪ್ಪನಿಗೆ ನಮಗೆ ಉಸಿರುಗಟ್ಟುತ್ತಿತ್ತು. ಅಪ್ಪ 80 ವರ್ಷವಾಗುವವರೆಗೂ ತಾನೇ ಅಡುಗೆ ಮಾಡಿಕೊಂಡು ಊಟ ಮಾಡುತ್ತಾ ಕುಮಟಾದಂಥ ಪುಟ್ಟ ಊರಿನಲ್ಲಿ ಸುಖವಾಗೇ ಇದ್ದ. ಇದ್ದಕ್ಕಿದ್ದಂತೆ ಒಂದು ದಿನ ಮಧ್ಯರಾತ್ರಿ ಅಣ್ಣನ ಫೋನು ಅಮೇರಿಕಕ್ಕೆ ಬಂತು ಎಂದು ನಾನೇ ಅಣ್ಣನಿಗೆ ಅಪ್ಪನಿಗೆ ಫೋನ್ ಮಾಡಿ ಅಭ್ಯಾಸವಿದ್ದುದರಿಂದ ಸಹಜವಾಗಿ ಗಾಬರಿಯಾಗಿತ್ತು. ಅಣ್ಣ ಹೇಳಿದ, ಲಕ್ಷ್ಮಣ, ಅಪ್ಪನಿಗೆ 8 ದಿನಗಳ ಕೆಳಗೆ ಸ್ಟ್ರೋಕ್ ಆಯಿತು. ಪಕ್ಕದ ಮನೆಯವರು ತಿಳಿಸಿದ್ದರು. ಕುಮಟಾಕ್ಕೆ ಹೋಗಿ ಆಸ್ಪತ್ರೆಗೆ ಸೇರಿಸಿ ಈಗ ಸ್ವಲ್ಪ ಆರಾಮಾದ ಮೇಲೆ ಇಲ್ಲಿಗೆ ಕರೆತಂದಿದ್ದೇನೆ. ಆಶ್ಚರ್ಯ ಅಂದರೆ ಪೂರ್ತಿ ಆರಾಮವಾಗಿದ್ದಾರೆ. ಆದರೆ ಈ ವಯಸ್ಸಿನಲ್ಲಿ ಒಬ್ಬರೇ ಅಲ್ಲಿರುವುದು ಬೇಡ ಅಂತ ಒತ್ತಾಯದಿಂದ ಕರೆತಂದಿದ್ದೇನೆ ಎಂದಿದ್ದ. ನಾನು ಹುಟ್ಟಿದ ಮೇಲೆ ಎಂದೂ ಅಪ್ಪನಿಗೆ ಹುಷಾರು ತಪ್ಪಿದ್ದೇ ಗೊತ್ತಿರಲಿಲ್ಲ.
ಅಲ್ಲದೆ ತಂದೆ ತಾಯಿ ಎರಡೂ ಆಗಿ ಸಾಕಿದ್ದ ಅಪ್ಪನಿಗೆ ಆರಾಮಿಲ್ಲದಾಗ ಅವರ ಬಳಿ ನಾನಿರಬೇಕಿತ್ತು ಎಂದು ಅನಿಸಿತ್ತು. ಅಪ್ಪನನ್ನು ಒಮ್ಮೆ ಅಮೆರಿಕಕ್ಕೆ ಕರೆತರಬೇಕೆಂಬ ಆಸೆಯಾಗಿಯೇ ಉಳಿದಿತ್ತು. ಅಪ್ಪನಿಗೆ ಅಮೆರಿಕ ಇಷ್ಟವಿರಲಿಲ್ಲ. ಉಮೇಗೂ ಅಪ್ಪ ಇಲ್ಲಿ ಬರುವುದು ಪ್ರಿಯವಾಗಿರಲಿಲ್ಲ. ಅಣ್ಣನ ಮನೆಯಲ್ಲಿ ಈಗ ಅಪ್ಪ ಹೇಗಿದ್ದಾರೋ ಅನಿಸುತ್ತಿತ್ತು. ಒಂಟಿ ಜೀವಿಯೂ ಸ್ವತಂತ್ರ ಮನೋಭಾವದವನು ಆದ ಅಪ್ಪ ಸುಖವಾಗಿ ಇರಬಹುದೇ ಅನಿಸುತ್ತಿತ್ತು. ಮತ್ತೆ 2 ತಿಂಗಳಲ್ಲೇ ಬೆಂಗಳೂರಿನಿಂದ ಫೋನು. ಈ ಸಲ ಅಣ್ಣನ ಬದಲು ಮಾತನಾಡಿದ್ದು ಅತ್ತಿಗೆ. ಲಕ್ಷ್ಮಣ, ನನಗೆ ಇಲ್ಲಿ ಸಾಕಾಗಿ ಹೋಗಿದೆ. ನಿಮ್ಮ ಅಣ್ಣ ಬ್ಯಾಂಕಿಗೆ ಹೋದರೆ, ವಿಕಾಸ ಕಾಲೇಜಿಗೆ ಹೋದರೆ, ನಾನೊಬ್ಬಳೇ ಹೇಗೆ ನಿಮ್ಮ ಅಪ್ಪನ ನೋಡಿಕೊಳ್ಳಲಿ? ನೀನು ಬಂದು ಅವರನ್ನು ಅಮೆರಿಕಕ್ಕೆ ಕರೆದುಕೊಂಡು ಹೋಗು. ನಾನೇನು ಹೇಳಲಿ? ನಾನು ಬರುವ ತನಕ ಸುಧಾರಿಸಿ ಎಂದಷ್ಟೇ ಹೇಳಿದೆ. ಮತ್ತೆ ಪದೇ ಪದೇ ಅಣ್ಣ, ಅತ್ತಿಗೆ ಮತ್ತು ವಿಕಾಸನ ಫೋನು ಬಂದಾಗ ಪರಿಸ್ಥಿತಿ ಬಿಗಡಾಯಿಸಿದ್ದು ಗೊತ್ತಾಗುತ್ತಿತ್ತು. ನಾನು ಅಸಹಾಯಕನಾಗಿದ್ದೆ. ಅಂತೂ ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಅಮೆರಿಕಾದಿಂದ ಹೊರಡುವಾಗ ಉಮಾ ಮಕ್ಕಳು ಹೇಳಿದ್ದರು, ಅವರನ್ನು ಅಲ್ಲೇ ವೃದ್ಧಾಶ್ರಮಕ್ಕೆ ಸೇರಿಸಿ ಬನ್ನಿ, ಒಂದಿಷ್ಟು ದುಡ್ಡು ಕೊಟ್ಟು ಬನ್ನಿ. ನಮ್ಮಪ್ಪನಿಗೆ ಯಾರ ದುಡ್ಡು ಬೇಕಾಗಿಲ್ಲ, ಅವರ ಪೆನ್ಷನ್ ಬರುತ್ತದೆ. ಸ್ವಂತ ಮನೆ ಮಾರಿದರೆ 1-2 ಲಕ್ಷವಾದರೂ ಬಂದೀತು ಎಂದು ಕೂಗಬೇಕೆನಿಸಿತ್ತು. ಆದರೆ ಅಮೆರಿಕಾದಲ್ಲಿ ಹಾಗೆಲ್ಲ ಕೂಗಿ ಮತ್ತೆ ಉಮಾ ನನ್ನನ್ನು ಬಿಟ್ಟು ಹೋದರೆ ಅಚ್ಚರಿ ಪಡಬೇಕಾಗಿಲ್ಲ ಅನಿಸಿತ್ತು. ಹಾಗಾಗಿ ಸುಮ್ಮನೆ ತಲೆಯಾಡಿಸಿದ್ದೆ. ಪಾಪ ಅಣ್ಣ ರಾಮಚಂದ್ರ ತುಂಬ ಒಳ್ಳೆಯವನು, ಒಳ್ಳೆ ಶಿಸ್ತಿನವನು. ಆದರೆ ನನ್ನ ಹೆಂಡತಿ ಮಕ್ಕಳ ಹಾಗೆ ಅವನ ಹೆಂಡತಿ, ಪ್ರಾಯ ತುಂಬಿದ ಮಗ ವಿಕಾಸ ಗಲಾಟೆ ಮಾಡಿದರೆ ಅವನಾದರೂ ಏನು ಮಾಡಬಹುದು? ಹಾಗಾಗಿ ನಾನು ಅವನು ಸೇರಿ ಒಂದು ಒಳ್ಳೆಯ ವೃದ್ಧಾಶ್ರಮದಲ್ಲಿ ಅಪ್ಪನನ್ನು ಬಿಡುವುದು ಅಂತ ಮನಸ್ಸು ಗಟ್ಟಿ ಮಾಡುತ್ತಾ ಪ್ರಯಾಣ ಮಾಡಿದೆ. ಆದರೆ ಹೆತ್ತ ದಿನವೇ ತಾಯಿಯನ್ನು ಕಳೆದುಕೊಂಡ ನನ್ನನ್ನು ಸಾಕಿ ಸಲಹಿದ ಅಪ್ಪನನ್ನು, ತನ್ನ 80 ವರ್ಷಗಳವರೆಗೆ ಸ್ವತಂತ್ರವಾಗಿ ಬದುಕಿದ ಅಪ್ಪನನ್ನು ವೃದ್ಧಾಶ್ರಮಕ್ಕೆ ಸೇರಿಸಬೇಕೇ ಎಂದೆನಿಸಿತ್ತು. ಕಣ್ಣೀರು ಸುರಿಯುತ್ತಿತ್ತು. ಬೆಂಗಳೂರಿಗೆ ಬಂದು ಅಣ್ಣನ ಮನೆ ಸೇರಿದಾಗ ಮನೆ ಶಾಂತವಾಗಿತ್ತು. ಬಾಗಿಲು ತೆರೆದದ್ದು ಅಣ್ಣ. ಬಾ ಎಂದ ನಗುತ್ತಾ. ಅಪ್ಪ ಆರಾಮವಾಗಿ ಟಿವಿ ನೋಡುತ್ತಾ ಕುಳಿತಿದ್ದ. ನನ್ನ ನೋಡಿ ನಕ್ಕ. ಅಣ್ಣ ಅಡುಗೆ ಮನೆಗೆ ಹೋಗಿ 3 ಕಪ್ ಬಿಸಿ ಕಾಫಿ, ನನಗೆ ಬ್ಲಾಕ್ ಕಾಫಿ, ಹಾಲು ಸಕ್ಕರೆ ಬೆರೆಸದೇ ತಂದ. ಮೂವರು ಮಾತನಾಡದೆ ಕಾಫಿ ಕುಡಿದೆವು. ನಂತರ ಅಣ್ಣ, ಅತ್ತಿಗೆ ವಿಕಾಸ ಕಾಣುತ್ತಿಲ್ಲವಲ್ಲ ಎಂದೆ. ಅಣ್ಣ ಮಾತನಾಡಲಿಲ್ಲ. ಅಪ್ಪ ಮೆಲ್ಲನೆ ನುಡಿದರು, ನೋಡೋ ಲಕ್ಷ್ಮಣ, ನಿಮ್ಮ ಅತ್ತಿಗೆ ವಿಕಾಸ ಜಗಳವಾಡಿ ತವರಿಗೆ ಹೊರಟು ಹೋಗಿದ್ದಾರೆ. ಈ ಮನೆಯಲ್ಲಿ ನಾನಿರೋ ತನಕ ಬರೋಲ್ಲವಂತೆ. ನಾನು ಅವಕ್ಕಾದೆ. ಅಣ್ಣ ಅಪ್ಪನ್ನ ಯಾವುದಾದರೂ ಆಶ್ರಮಕ್ಕೆ ಸೇರಿಸೋಣ, ಅದಕ್ಕಂತಲೇ ನಾನು ಬಂದಿರೋದು. ಎಷ್ಟು ಖರ್ಚಾಗಲಿ, ಒಳ್ಳೆ ವೃದ್ಧಾಶ್ರಮಕ್ಕೆ ಸೇರಿಸೋಣ. ನೀನು ಇವತ್ತೇ ಅತ್ತಿಗೆ ವಿಕಾಸರನ್ನು ಕರೆದುತ್ತಾ ಎಂದೆ. ಅಣ್ಣ ನೋಡಿದ. ನೋಡು, ಅಪ್ಪನಿಗೆ 80 ವರ್ಷ, ನನಗೆ 54 ವರ್ಷ. ಅಪ್ಪ ನಾನು ಇಬ್ಬರೂ ವೃದ್ಧರೇ. ನಾವಿಬ್ಬರೂ ಇಲ್ಲೇ ಇರುತ್ತೇವೆ. ಅವಳು ಹೋದರೆ ಹೋಗಲಿ, ಹೇಗೋ VRS ತೆಗೆದುಕೊಡ್ತಿದ್ದೀನಿ. ಮನೆಯಲ್ಲಿ ಬೇಸರ ಬರುತ್ತದೆ. ಅಪ್ಪನ ಸೇವೆ ಮಾಡಿದರೆ ತಂದೆ ತಾಯಿ ಋಣ ಸ್ವಲ್ಪನಾದರೂ ತೀರಿಸಿದ ಹಾಗೆ ಆಗುತ್ತೆ. ಅಣ್ಣ ನನ್ನಣ್ಣ ಎಂದು ಅಪ್ಪಿಕೊಂಡೆ. ಮತ್ತೆ 15 ದಿನಗಳ ಕಾಲ ನಾನು ಅಣ್ಣ ಹೊಸ ರೀತಿಯ ಅಡುಗೆ ಮಾಡುತ್ತಾ, ಅಪ್ಪನ ಜೊತೆ ಮಾತನಾಡುತ್ತಾ, ಕುಮುಟಾದ ಆ ಪುಟ್ಟ ಗೂಡಿನ ನೆನಪಿನಲ್ಲಿ ತೇಲುತ್ತಾ ಕಳೆದೆವು. ಹೊರಡುವ ವೇಳೆ ಬಂದಾಗ ದುಃಖ ತಡೆಯಲಾಗಲಿಲ್ಲ. ಅಪ್ಪ ಮತ್ತು ಅಣ್ಣನ ಕಾಲಿಗೆ ನಮಸ್ಕರಿಸಿದೆ. ಅಪ್ಪ ನಗುತ್ತಾ ನುಡಿದರು, ಲಕ್ಷ್ಮಣ, ನಿನ್ನ ಅಮ್ಮ ನನಗೆ
36 ವರ್ಷವಾದಾಗ ನನ್ನ ಒಂಟಿ ಮಾಡಿದಳು. ನಿಮ್ಮ ಅತ್ತಿಗೆ ರಾಮಚಂದ್ರನಿಗೆ 54 ವರ್ಷ ಆದಾಗ ಬಿಟ್ಟು ಹೋದಳು. ನಿನ್ನ ಹೆಂಡತಿಯು ನೀನು ಮುದುಕನಾದ ಕೂಡಲೇ ಅಮೇರಿಕಾದಲ್ಲೇ ನಿನ್ನ ಒಂಟಿ ಮಾಡಬಹುದು. ಹೆದರಬೇಡ, ಸೀದಾ ಇಲ್ಲಿಗೆ ಬಾ. ನಾವು ಮೂವರು ಒಟ್ಟಿಗೆ ಇರೋಣ. ನಾನು ಸತ್ತರೆ ನಿನ್ನ ಅಣ್ಣ ಇದ್ದಾನೆ, ಅವನ ನಂತರ ಅವನ ಮಗನಿಗೂ ಬುದ್ಧಿ ಬಂದು ಈ ವೃದ್ಧಾಶ್ರಮ ಸೇರ್ತಾನೆ. ಚೆನ್ನಾಗಿ ಅಡುಗೆ ಮಾಡಲಿಕ್ಕೆ ಮಾತ್ರ ಕಲಿತಿರಬೇಕು ನೋಡು. ಗಹಗಹಿಸಿ ನಗುತ್ತಾ ನಗುತ್ತಾ ಅಪ್ಪ ಅಳತೊಡಗಿದ್ದ. ಅಪ್ಪನನ್ನು ಅಪ್ಪಿ ಹಿಡಿದುಕೊಂಡ ಅಣ್ಣ ರಾಮಚಂದ್ರನನ್ನು ನೋಡುತ್ತಾ ನಾನು ಆಟೋ ಏರಿದ್ದೆ. ಈ ಮನಕಲುಕುವ ಕಥೆಯನ್ನು ಪೂರ್ತಿಯಾಗಿ ಕೇಳಿದರೆ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಕಥೆನ ಕೇಳ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಕಥೆ ಇಷ್ಟವಾಗಿದೆ ದಯವಿಟ್ಟು ಒಂದು ಲೈಕ್ ಕೊಡಿ. ಧನ್ಯವಾದಗಳು.